ಟ್ರಾವೆಲಿಂಗ್, ಪ್ರವಾಸ, ಇದು ಕೇವಲ ಒಂದು ಪ್ರಯಾಣವ, ನೆಮ್ಮದಿಯ ಹುಡುಕಾಟವ, ಹಣ ಕಳೆಯೋಕಿರೋ ಒಂದು ಹವ್ಯಾಸವ, ಅದು ಶೋಕಿನ, ನೆನಪುಗಳನ್ನ ಸಂಪಾದಿಸುವ ದಾರಿಯ, ಮೋಜು ಮಸ್ತಿಯ, ಬದುಕಿಗೆ ಇದು ಅವಶ್ಯಕವ? ಇಷ್ಟೆಲ್ಲ ಪ್ರಶ್ನೆ ಹುಟ್ಟತ್ತೆ ಇದರ ಗೋಜಿಗೆ ಹೋಗದವರಿಗೆ, ಇದರ ಬಗ್ಗೆ ಗೊತ್ತಿಲ್ಲದವರಿಗೆ, ಊರು ಸುತ್ತದೆ ಇದ್ದರೆ ಬದುಕೆ ಬೇಸರ ಅಂತ ಅನ್ಸತ್ತೆ ಸದಾ ಸಂಚಾರದಲ್ಲೇ ಮುಳುಗೆದ್ದವರಿಗೆ. ಹಾಗಾದ್ರೆ ನಿಜವಾದ ಸಂಚಾರ ಅಂದ್ರೇನು? ಯಾವುದೋ ಪ್ರಚಾರದಲ್ಲಿರೋ ಜಾಗಕ್ಕೆ ಹೋಗಿ ಒಂದೆರಡು ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡು ಬರೋದಾ? ಇನ್ನೆಲ್ಲೋ ಉಳಿದು ತಿಂದು ಕುಡಿದು ಕುಣಿದು ಕುಪ್ಪಳಿಸಿ ಮರಳೋದಾ? ವೀಕೆಂಡ್ ನ ಆ 2 ದಿನಕ್ಕೆ ಸೀಮಿತವಾಗಿರೋದಾ? ಸ್ನೇಹಿತರ ಜೊತೆ ಸೇರಿ ಕೆಲ ದಿನಗಳ ಕಾಲ ಮೋಜು ಮಸ್ತಿಯ ಅಲೆಯಲ್ಲಿ ತೇಲಿ ಮತ್ತೆ ವಾಸ್ತವಕ್ಕೆ ಹಿಂದಿರುಗೋದ? ಖಂಡಿತ ಇವುಗಳನ್ನ ಮಾತ್ರವೇ ಸಾರ್ಥಕದ ಸಂಚಾರ ಅನ್ನೋಕ್ಕಾಗಲ್ಲ. ನನ್ನ ಪ್ರಕಾರ ಇವು ಬದುಕನ್ನ ಅರಿಯೋ ಪ್ರಯಾಣವಾಗಬೇಕು. ಇಲ್ಲಿ ಸಮಾಜದ ವಿವಿಧ ಮಜಲುಗಳಲ್ಲಿ ಬದುಕುತ್ತಿರೋ ಜನರ ಬದುಕನ್ನ ಕಾಣಬೇಕು, ಅವರ ಶ್ರಮವನ್ನು ನೋಡಬೇಕು. ವಿವಿಧ ಕಾಯಕದಲ್ಲಿ ತೊಡಗಿ ಜೀವನದ ಬಂಡಿ ಉರುಳಿಸುತ್ತಿರುವ ಜನರ ಬದುಕಿನ ಹೋರಾಟಗಳು, ಕಷ್ಟ ಸುಖಗಳು ನಮ್ಮ ಬದುಕಿಗೆ ಸ್ಫೂರ್ತಿಯಾಗಬೇಕು. ಹಳ್ಳಿಗಳನ್ನ ಹೊಕ್ಕಬೇಕು, ಬೆಟ್ಟ ಗುಡ್ಡಗಾಡುಗಳನ್ನ ಹತ್ತಿಳಿಯಬೇಕು, ನಿಸರ್ಗದಲ್ಲಿ ನಾವು ಒಬ್ಬರಾಗಿ ಬೆರೆತು ಹೋಗಬೇಕು. ಅಲ್ಲಿಯ ಆಗು ಹೋಗುಗಳನ್ನ ತಪಸ್ವಿಯಂತೆ ಕೂತು ಕಾಣಬೇಕು. ಕಾರಣ ಊರೂರುಗಳ ಸುತ್ತಾಟ, ವಿಭಿನ್ನ ಜನರ ನಡುವಿನ ಒಡನಾಟ, ಪ್ರಕೃತಿಯೊಳಗಿನ ಅಲೆದಾಟ, ಅಲ್ಲಿಯ ಅನುಭವಗಳು ಕೊಡೋ ಪಾಠ ಯಾವ ವಿಶ್ವವಿದ್ಯಾಲಯದಲ್ಲೂ ಸಿಗಲ್ಲ. ಪ್ರಯಾಣಗಳು, ಪುಸ್ತಕಗಳು ಮನುಷ್ಯನನ್ನ ಪ್ರಬುದ್ಧನನ್ನಾಗಿ ಮಾಡುತ್ತವೆ, ಜೀವನವನ್ನ ಕಲಿಸುತ್ತವೆ. ಅದಕ್ಕಾಗಿ ವ್ಯಯಿಸಿದ ಹಣ ಎಂದಿಗೂ ವ್ಯರ್ಥವಾಗಲ್ಲ. ಕೊನೆಯದಾಗಿ ಹೇಳೋದಾದ್ರೆ, ಸಂಪಾದಿಸು ಹಣದ ಜೊತೆಗೆ ನೆನಪುಗಳನ್ನ, ಸುತ್ತಾಡು ನೆನಪುಗಳ ಜೊತೆಗೆ ನೆಮ್ಮದಿ ಕೊಡೋ ಜಾಗಗಳನ್ನ. ಯಾಕಂದ್ರೆ ಇರೋದು ಒಂದೇ ಜನ್ಮ, ಒಂದೇ ಜೀವನ. ನಾಳೆಗಾಗಿಯೇ ಬದುಕುತ್ತಾ ಕಳೆದುಕೊಳ್ಳಬೇಡ ನಿನ್ನ ಈ ಅಮೂಲ್ಯವಾದ ಇಂದಿನ ಬದುಕನ್ನ.